ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರುತಿನಾಯಕ ಮೋಟಿವೇಶನ್ಸ್. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಬಿಗ್ ಬಾಸ್ನ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ, ನಿನ್ನೆ ಎಪಿಸೋಡಲ್ಲಿ ಬಿಗ್ ಬಾಸ್ ಆಗಿರಲ್ಲ, ಬಿಗ್ ಬಾಸ್ ವಿಲನ್ ಆಗಿರ್ತಾರೆ. ಆ ಒಂದು ಬಿಗ್ ಬಾಸ್ ವಿಲನ್ ಗಿಲ್ಲಿ ಮತ್ತು ಅಶ್ವಿನ ಗೌಡ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನಪ್ಪ ಅಂತಂದರೆ, ಈ ವಾರ ಪೂರ್ತಿ ನೀವೇ ಅಡುಗೆ ಮಾಡಬೇಕು 2 ಡೇಸು. ಆಮೇಲೆ ಕಾವ್ಯ ಅವ್ರನ್ನ ಅಳಿಸ್ಬೇಕಂತೇಳಿ ಒಂದು ದೊಡ್ಡ ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಲ್ಲಿ ಅವ್ರು ಗೆದ್ದರೆ ಡೈರೆಕ್ಟಾಗಿ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಆಗ್ತೀರಾ, ಇಲ್ಲಾಂದರೆ ಕ್ಯಾಪ್ಟನ್ ಟಾಸ್ಕ್ಗೆ ನೀವು ಅರ್ಹರಲ್ಲ ಅಂತೇಳಿ ಅವ್ರು ಬಿಗ್ ಬಾಸ್ ಹೇಳ್ತಾರೆ. ಸೊ ಆವಾಗ ಆ ಟಾಸ್ಕನ್ನು ಒಪ್ಕೊಳ್ತಾರೆ, ನಾವು ಅಳಿಸ್ತೀವಿ ಅಂತೇಳಿ ಅಶ್ವಿನ್ ಗೌಡ ಗಿಲ್ಲಿನ ಕೇಳ್ತಾರೆ. ಗಿಲ್ಲಿ, ಯಾಕಂದರೆ ನೀನು ಅಳಿಸ್ತಿಲ್ಲಪ್ಪ, ನಿಮ್ಮ ಕಾವ್ಯ ಅಂತಾರೆ. ಇದು ಟಾಸ್ಕ್ ಅಂತ ಬಂದಾಗ ಗಿಲ್ಲಿ 100% ಆ ಕೆಲಸ ಮಾಡೇ ಮಾಡ್ತಾನೆ ಅಶ್ವಿನ್ ಗೌಡ ಅವರೇ. ಸೊ ಗಿಲ್ಲಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಲ್ವಾ ಅಂತೇಳಿ ಇವತ್ತಿನ ಒಂದು ಎಪಿಸೋಡಲ್ಲಿದೆ. ಖಂಡಿತ ಮಾಡಿದ್ದಾನೆ. ಆ ಒಂದು ಎಪಿಸೋಡಲ್ಲಿ ನಾನು ನೋಡಿದ ಹಾಗೆಯೇ ಇವತ್ತು ಒಂದು ಎಪಿಸೋಡ್ ಇದೆ. ಸೊ ಆ ಎಪಿಸೋಡಲ್ಲಿ ಗಿಲ್ಲಿ ಕಾವ್ಯರನ್ನು ತುಂಬ ಇರಿಟೇಟಾಗಿ ಮಾತಾಡಿ ಅಳಿಸಿ ಟಾಸ್ಕಲ್ಲಿ ಗೆದ್ದಿದ್ದಾನೆ. ಸೊ ಅವನು ಕೂಡ ಕ್ಯಾಪ್ಟನ್ ಟಾಸ್ಕ್ಗೆ ನೇರವಾಗಿ ಆಯ್ಕೆಯಾಗಿದ್ದಾನೆ. ಬಿಗ್ ಬಾಸ್ ವಿಲನ್ ಕೊಟ್ಟಂಥ ಟಾಸ್ಕನ್ನ ಆರಾಮವಾಗಿ ನೀಡಿದ್ದಾನೆ. ಸೊ ಇನ್ನೊಂದು ವಿಚಾರ ತಿಳಿಸೋಕೆ ಇಷ್ಟಪಡ್ತೇನೆ. ಸೊ ಕಾವ್ಯ ಮತ್ತು ಗಿಲ್ಲಿ ಅವ್ರಿಗೆ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕಕ್ಕೆ ಒಂದು ನಂಬರ್ 1 ಜೋಡಿ ಆ್ಯಂಡ್ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವರಿಬ್ಬರು. ಬಟ್ ನಿನ್ನೆ ಯಾಕೋ ಗೊತ್ತಿಲ್ಲ, ಗಿಲ್ಲಿ ಅವರನ್ನೇ ನಾಮಿನೇಟ್ ಮಾಡಿದ್ರು ಕಾವ್ಯ ಅವರು. ಅದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ. ಫ್ರೆಂಡ್ ಅಂತ ಬಂದಾಗ ಫ್ರೆಂಡ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ನಿಮಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ವಿಡಿಯೋ ಕಮೆಂಟ್ ನೋಡ್ತಾ ಇರ್ಬೋದು. ಕಾವ್ಯ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ, ಅಂದರೆ ಅಳ್ತಾ ಇದ್ದಾರೆ ಅವರು ಕೂಡ. ಸೊ ನಮ್ಮ ಗಿಲ್ಲಿ ಗೆದ್ದಿದ್ದಾನೆ. ಟಾಸ್ಕಲ್ಲಿ ಕೊಟ್ಟಿರುವಂಥ ಟಾಸ್ಕ್ನ ಕರೆಕ್ಟಾಗಿ ನಿಭಾಯಿಸಿ ಆ ಟಾಸ್ಕಲ್ಲಿ ಗೆದ್ದು ಈ ಫ್ರೆಂಡ್ಶಿಪ್ಪಿಗೆ ಇಲ್ಲಿಗೆ ಬ್ರೇಕ್ ಆಗಿದೆ ಅನ್ನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಮತ್ತೆ ಅಂತ. ಸೊ ಅಶ್ವಿನ ಗೌಡರು ಮತ್ತು ಗಿಲ್ಲಿ ಅವರು ಗೆದ್ದು ಅವ್ರನ್ನ ಅಳಿಸಿದ್ದಾರೆ. ನೋಡಿ, ಇವತ್ತಿನ ಎಪಿಸೋಡಲ್ಲಿದೆ, ಅದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಹಾಗೆ ನೋಡ್ಬೋದು, ಇಲ್ಲಿ ಗಿಲ್ಲಿ ಅವರು ಗೆದ್ದು ಕ್ಯಾಪ್ಟನ್ಸಿಟಿಗೆ ಆಯ್ಕೆ ಆಗಿದ್ದಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್.